ನಮಸ್ಕಾರ ವೀಕ್ಷಕರೇ, ಕನ್ನಡ ಒನ್ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ಮೊದಲಿಗೆ ಹೆಡ್ಲೈನ್ಸ್. ನನ್ನ ಮೇಲಿನ ಕಮಿಷನ್ ಆರೋಪ ಕಪೋಲ ಕಲ್ಪಿತ. ಸಂತೋಷ್ ಪಾಟೀಲ್ ವಿರುದ್ಧ ಮಾನನಷ್ಟ ಮೊಕದ್ದಮೆ ದಾಖಲಿಸಿದ್ದೇನೆ. ಸಚಿವ ಕೆಎಸ್ ಈಶ್ವರಪ್ಪ ಹೇಳಿಕೆ. ಭಾರತದಲ್ಲಿನ ಮುಸ್ಲಿಂ ಜನಸಂಖ್ಯೆ ಬಗ್ಗೆ ಅನೇಕ ಕಟ್ಟುಕತೆಗಳನ್ನು ಹರಡಲಾಗುತ್ತಿದೆ. ಇದು ಹಿಂದೂಗಳು ಮತ್ತು ಮುಸ್ಲಿಮರ ಬಗ್ಗೆ ದ್ವೇಷ ಸೃಷ್ಟಿಸ್ತಾ ಇದೆ. ಮಾಜಿ ಮುಖ್ಯ ಚುನಾವಣಾ ಆಯುಕ್ತ ಎಸ್.ವೈ. ಖುರೇಶಿ ಹೇಳಿಕೆ. ಟಿಪ್ಪುವಿಗೆ ಮೈಸೂರು ಹುಲಿ ಎಂದು ಬಿರುದು ಕೊಟ್ಟಿದ್ದು ಬ್ರಿಟಿಷರು. ಇತಿಹಾಸವನ್ನ ಯಾರಿಗೂ ತಿರುಚಲು ಸಾಧ್ಯವಿಲ್ಲ. ಪಠ್ಯ ಪರಿಷ್ಕರಣೆಯ ಬಗ್ಗೆ ಗರಂ ಆದ ಡಿಕೆ ಶಿವಕುಮಾರ್. ಹಲಾಲ್ ಅನ್ನೋದು ಆರ್ಥಿಕ ಜಿಹಾದ್, ಅದನ್ನ ಬಹಿಷ್ಕರಿಸುವ ಹಕ್ಕಿದೆ. ಹಲಾಲ್ ಮುಸ್ಲಿಂ ಧಾರ್ಮಿಕ ಕ್ರಿಯೆ, ಅವರಿಗೆ ಪ್ರಿಯವಾಗಿರುತ್ತದೆ. ಅದನ್ನ ಎಲ್ಲರೂ ಒಪ್ಪಿಕೊಳ್ಳಲೇಬೇಕು ಅಂತೇನಾದ್ರೂ ಇದೆಯಾ? ಸಿಟಿ ರವಿ ಪ್ರಶ್ನೆ. ಬಿಜೆಪಿ ಎದುರು ಒಂದಾಗುವಂತೆ ವಿವಿಧ ರಾಜ್ಯಗಳ ಸಿಎಂಗೆ ಮಮತಾ ಬ್ಯಾನರ್ಜಿ ಪತ್ರ. ಚುನಾವಣೆಗಳು ಸಮೀಪವಿರುವಾಗ ವಿರೋಧ ಪಕ್ಷದ ನಾಯಕರನ್ನ ಗುರಿಯಾಗಿಸ್ತಾರೆ. ಮಮತಾ ಬ್ಯಾನರ್ಜಿ ಆರೋಪ. ಪ್ರತಿಪಕ್ಷಗಳನ್ನ ಗುರಿಯಾಗಿಸಲು ಬಿಜೆಪಿಯು ಕೇಂದ್ರೀಯ ಸಂಸ್ಥೆಗಳನ್ನ ದುರುಪಯೋಗ ಪಡಿಸಿಕೊಳ್ತಿದೆ ಎಂದು ಆರೋಪಿಸಿರುವ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಬಿಜೆಪಿಯನ್ನ ಎದುರಿಸಲು ಒಂದಾಗುವಂತೆ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೂ ಇತರ ಬಿಜೆಪಿಯೇತರ ನಾಯಕರಿಗೆ ಪತ್ರ ಬರೆದಿದ್ದಾರೆ. ಪ್ರತಿಪಕ್ಷಗಳ ಸಭೆ ಕರೆದಿರುವ ಮಮತಾ ಬ್ಯಾನರ್ಜಿ ಕೇಂದ್ರೀಯ ಸಂಸ್ಥೆಗಳ ವಿರುದ್ಧ ರಾಜಕೀಯ ಸೇಡಿನ ಆರೋಪ ಹೊರಿಸಿದ್ರು. ಬಿಜೆಪಿ ಸರ್ಕಾರವು ದೇಶದಲ್ಲಿ ಎಲ್ಲಿಯಾದರೂ ಚುನಾವಣೆಗಳು ಸಮೀಪವಿರುವಾಗ ವಿರೋಧ ಪಕ್ಷದ ನಾಯಕರನ್ನ ಗುರಿಯಾಗಿಸಲು ಕೇಂದ್ರೀಯ ಸಂಸ್ಥೆಗಳನ್ನ ಬಳಸಿಕೊಂಡಿದೆ ಅಂತ ಪತ್ರದಲ್ಲಿ ತಿಳಿಸಿದ್ದಾರೆ. ಕಾಮಗಾರಿಯ ಬಿಲ್ ಬಾಕಿ ಮೊತ್ತ ಬಿಡುಗಡೆಗೆ ಕಮಿಷನ್ ಕೇಳಿರೋದಾಗಿ ತನ್ನ ಮೇಲಿರುವ ಆರೋಪ ಕಪೋಲ ಕಲ್ಪಿತ. ಈ ಆರೋಪ ಮಾಡಿರುವ ಬೆಳಗಾವಿ ಮೂಲದ ಗುತ್ತಿಗೆದಾರ ಹಾಗೂ ಹಿಂದೂ ವಾಹಿನಿ ರಾಷ್ಟ್ರೀಯ ಕಾರ್ಯದರ್ಶಿ ಸಂತೋಷ್ ಕೆ ಪಾಟೀಲ್ ವಿರುದ್ಧ ನ್ಯಾಯಾಲಯದಲ್ಲಿ ಮಾನನಷ್ಟ ಮೊಕದ್ದಮೆ ದಾಖಲಿಸಿರೋದಾಗಿ ಗ್ರಾಮೀಣಾಭಿವೃದ್ಧಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ಸಂತೋಷ್ ಕೆ ಪಾಟೀಲ್ ಮಾರ್ಚ್ 9ರಂದು ಸುದ್ದಿವಾಹಿನಿಯಲ್ಲಿ ನನ್ನ ಮೇಲೆ ಸುಳ್ಳು ಆರೋಪ ಮಾಡಿರೋದು ಗಮನಕ್ಕೆ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಮರುದಿನವೇ ಅಂದ್ರೆ ಮಾರ್ಚ್ 10ರಂದು ಸಂತೋಷ್ ಕೆ ಪಾಟೀಲ್ ವಿರುದ್ಧ 6ನೇ ಅಪರ ಮುಖ್ಯ ಮೆಟ್ರೋಪಾಲಿಟನ್ ನ್ಯಾಯಾಲಯದಲ್ಲಿ ಮಾನನಷ್ಟ ಮೊಕದ್ದಮೆ ದಾಖಲಿಸಿದ್ದೇನೆ. ನಾಳೆ ಅವರಿಗೆ ನೋಟಿಸ್ ನೀಡಲಿದ್ದಾರೆ ಅಂತ ಈಶ್ವರಪ್ಪ ತಿಳಿಸಿದ್ದಾರೆ. ಟಿಪ್ಪುವಿಗೆ ಮೈಸೂರು ಹುಲಿ ಎಂದು ಬಿರುದು ಕೊಟ್ಟಿದ್ದು ಬ್ರಿಟಿಷರು, ನಾನಲ್ಲ. ಕಾಂಗ್ರೆಸ್ ಬಿಜೆಪಿಯವರೂ ಅಲ್ಲ. ಹೋಗಿ ಲಂಡನ್ ಮ್ಯೂಸಿಯಂನಲ್ಲಿ ಇರುವ ದಾಖಲೆ ನೋಡ್ಲಿ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಹಿಂದೆ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಅವರೇ ಟಿಪ್ಪು ಅವರನ್ನ ಹೊಗಳಿದ್ರು. ಪಠ್ಯಪುಸ್ತಕ ಪರಿಶೀಲನಾ ಸಮಿತಿಯಲ್ಲಿ ವಿದ್ಯಾವಂತರು, ಬುದ್ಧಿವಂತರು, ಜ್ಞಾನವಂತರು ಇದ್ದಾರೆ ಅಂತ ಭಾವಿಸಿದ್ದೇನೆ. ಅವರು ಕೂಲಂಕುಷವಾಗಿ ಇವೆಲ್ಲವನ್ನ ನೋಡ್ತಾರೆ ಎಂಬ ಭರವಸೆ ಇದೆ. ಇತಿಹಾಸವನ್ನ ಯಾರಿಗೂ ತಿರುಚಲು ಸಾಧ್ಯವಿಲ್ಲ. ಟಿಪ್ಪು ಬ್ರಿಟಿಷರ ಜೊತೆ ಹೋರಾಡಿದ್ದು, ಕೊಲ್ಲೂರು, ಶೃಂಗೇರಿ ಮಠಗಳಿಗೆ ಏನೇನ್ ಮಾಡಿದ್ದಾರೆ ಎಂಬುದು ಇತಿಹಾಸದಲ್ಲಿ ದಾಖಲಾಗಿದೆ. ಅದನ್ನ ಯಾರೂ ಸೃಷ್ಟಿಸಲು, ತಿರುಚಲು ಆಗದು ಅಂತ ತಿಳಿಸಿದ್ರು. ಕುಟುಂಬ ಯೋಜನೆ ಪರಿಕಲ್ಪನೆಗೆ ಇಸ್ಲಾಂ ವಿರುದ್ಧವಾಗಿಲ್ಲ ಮತ್ತು ಜನಸಂಖ್ಯೆಯ ವಿಚಾರದಲ್ಲಿ ಹಿಂದೂಗಳನ್ನ ಮುಸ್ಲಿಮರು ಹಿಂದುಕ್ತಾರೆ ಎನ್ನುವುದು ಪ್ರಚಾರವಷ್ಟೇ ಅಂತ ಮಾಜಿ ಮುಖ್ಯ ಚುನಾವಣಾ ಆಯುಕ್ತ ಎಸ್.ವೈ. ಖುರೇಶಿ ಹೇಳಿದ್ದಾರೆ. ಭಾರತದಲ್ಲಿನ ಮುಸ್ಲಿಂ ಜನಸಂಖ್ಯೆ ಬಗ್ಗೆ ಅನೇಕ ಕಟ್ಟುಕತೆಗಳನ್ನ ಹರಡಲಾಗ್ತಾ ಇದೆ. ಇದು ಹಿಂದೂಗಳು ಮತ್ತು ಮುಸ್ಲಿಮರ ಬಗ್ಗೆ ದ್ವೇಷ ಸೃಷ್ಟಿಸ್ತಾ ಇದೆ. ಮುಸ್ಲಿಮರು ಕುಟುಂಬ ಕಲ್ಯಾಣ ಯೋಜನೆಯಲ್ಲಿ ಅತ್ಯಂತ ಕಡಿಮೆ ಪ್ರಮಾಣ ಹೊಂದಿದ್ದಾರೆ ಎನ್ನುವುದು ನಿಜ. ಇದು ಕೇವಲ 45.3% ಅವರು ಒಟ್ಟಾರೆ ಸಂತಾನೋತ್ಪತ್ತಿಯ ದರ 2.6% ಆದ್ರೆ ಇದರಲ್ಲಿ ಹಿಂದೂಗಳು ಕೂಡ ಹಿಂದೆ ಬಿದ್ದಿಲ್ಲ. ಅವರ ಎಫ್ಬಿ ಮಟ್ಟ 54.4% ಎರಡನೇ ಅತ್ಯಂತ ಕಡಿಮೆ ದರವಿದ್ದರೆ ಟಿಎಫ್ಆರ್ 2.13% ಎನ್ನುವುದರಲ್ಲಿ ಇಲ್ಲಿ ಪರಿಗಣಿಸಿಲ್ಲ ಅಂತ ಹೇಳಿದ್ದಾರೆ. ಹಲಾಲ್ ಅನ್ನೋದು ಒಂದು ಆರ್ಥಿಕ ಜಿಹಾದ್. ಮುಸ್ಲಿಮರು ಇನ್ನೊಬ್ಬರ ಜೊತೆ ವ್ಯಾಪಾರ ಮಾಡಬಾರ್ದು ಅಂತ ಒಂದು ಎಕಾನಮಿಕ್ ಜಿಹಾದ್ ತರ ಉಪಯೋಗಿಸುತ್ತಿದ್ದಾರೆ ಅಂತ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಹೇಳಿದ್ದಾರೆ. ಹಲಾಲ್ ಮಾಂಸ ಉಪಯೋಗಿಸಿ ಅಂತ ಹೇಳಲು ಹೇಗೆ ಹಕ್ಕಿದೆಯೋ ಹಾಗೆ ಅದನ್ನ ಬಹಿಷ್ಕರಿಸಿ ಅಂತ ಹೇಳುವ ಹಕ್ಕು ನಮಗಿದೆ. ಹಲಾಲ್ ಅಂದ್ರೆ ಮುಸ್ಲಿಂ ಧಾರ್ಮಿಕ ಕ್ರಿಯೆ, ಅದು ಅವರಿಗೆ ಪ್ರಿಯವಾಗಿರ್ತದೆ. ಅದನ್ನ ಎಲ್ಲರೂ ಒಪ್ಪಿಕೊಳ್ಳಲೇಬೇಕು ಅಂತೇನಾದ್ರೂ ಇದೆಯಾ ಅಂತ ಪ್ರಶ್ನಿಸಿದ್ದಾರೆ.
ತನ್ನ ಇತಿಹಾಸದಲ್ಲಿಯೇ ಅತ್ಯಂತ ಕೆಟ್ಟ ಆರ್ಥಿಕ ಬಿಕ್ಕಟ್ಟು ಎದುರಿಸ್ತಾ ಇರುವ ಶ್ರೀಲಂಕಾಕ್ಕೆ ನೆರವು ನೀಡುವುದನ್ನು ಮುಂದುವರಿಸುವುದಾಗಿ ಭಾರತ ಭರವಸೆ ನೀಡಿದೆ. ದ್ವೀಪ ರಾಷ್ಟ್ರದಲ್ಲಿನ ಬಿಕ್ಕಟ್ಟು ಆಡಳಿತಾರೂಢ ಪಕ್ಷಕ್ಕೆ ಆಂತರಿಕ ರಾಜಕೀಯ ಸಂಘರ್ಷಕ್ಕೆ ಎಡೆಮಾಡಿಕೊಡುವ ಭೀತಿ ಮೂಡಿಸಿದೆ. 2-3 ದಿನಗಳ ಕಾಲ ಶ್ರೀಲಂಕಾ ಪ್ರವಾಸದಲ್ಲಿರುವ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಅಧ್ಯಕ್ಷ ಗೊಟಬಯ ರಾಜಪಕ್ಸ ಅವರನ್ನ ಕೊಲಂಬೋದಲ್ಲಿ ಭೇಟಿ ಮಾಡಿ ಭಾರತದ ನೆರವು ಮುಂದುವರಿಸುವ ಭರವಸೆಯನ್ನ ನೀಡಿದ್ದಾರೆ. ಇತ್ತೀಚೆಗೆ ಕೋಮುವಾದಿ ಶಕ್ತಿಗಳು ತಮ್ಮ ಕದಂಬ ಬಾಹುಗಳನ್ನ ಕರ್ನಾಟಕದೆಲ್ಲೆಡೆ ಹರಡ್ತಾ ಇದೆ. ಶಿವಮೊಗ್ಗ, ಆಳಂದ, ದಕ್ಷಿಣ ಕನ್ನಡ ಹಾಗೂ ಹಿಜಾಬ್, ದಿ ಕಾಶ್ಮೀರ್ ಫೈಲ್ಸ್ ಈ ತರಹದ ಕೋಮುವಾದವನ್ನ ಬಿತ್ತುವ ಮತ್ತು ರಾಜಕೀಯವಾಗಿ ಈ ವಿಷಯವನ್ನ ಬಳಸಿಕೊಂಡು ಜನಸಾಮಾನ್ಯರ ಮನಸ್ಸುಗಳ ಮಧ್ಯೆ ದ್ವೇಷವನ್ನ ಬಿತ್ತುವ ಕೆಲಸವನ್ನ ಸಂಘ ಪರಿವಾರ ಮತ್ತು ಅದರ ಸಹಚರರು ಮಾಡ್ತಿದ್ದಾರೆ ಎಂಬ ಅಭಿಪ್ರಾಯ ಶಾಸಕ ಭವನದಲ್ಲಿ ಇಂದು ನಡೆದ ಚಿಂತನಾ ಸಭೆಯಲ್ಲಿ ಬಂತು. ಇದು ಈವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.